ಅತಿಶಯ ಲಿಂಗನಾಗಿಯುತ ಹೇಳ್ತ ನದಿ ಪುದದಿರುತ್ತನು ಬಸದಿರುವ ಹೇಳ್ತ ನದಿ ಪುದದಿದ್ದನು ಬದಲಿಸುತ್ತ ನದಿಯ ಮೇಳದುಡಿಯುವ ಕಾಮನು ಸುರಬದಿಯ ಕಟ್ಟಿದಿರಿತು ಪ್ರೇಮನೋ ಈ ಪ್ರಪಂಚದಲ್ಲಿ ಸೃಷ್ಟಿ ಸ್ಥಿತಿ ಲಯಕರ್ತರಾದ ಹರಿವಿಧಿ ಬ್ರಹ್ಮರಿಗೆ ಎಷ್ಟು ಪ್ರಾಮುಖ್ಯತೆಯೋ, ಎಷ್ಟು ಭಕ್ತ ಸಮೂಹವೋ ಅಷ್ಟೇ ಭಕ್ತ ಸಮೂಹ ಮತ್ತೆ ಯಾರಿಗೆ ಎಂದು ಕೇಳಿದರೆ ಇದು ಕಾಮಚಕ್ರೇಶ್ವರನಿಗೆ. ಕುಸುಮಾವತಿ ಪಟ್ಟಣದಲ್ಲಿ ಇಂದು ಓಲಗವನ್ನು ಇತ್ತಿದ್ದೇನೆ. ರತಿ ಸ್ವಾಮಿ, ನಾನು ಹುಟ್ಟಿದ್ದೇ ಒಂದು ವಿಶೇಷ ಅಲ್ವೇನೆ. ಹರಿಯ ಮನಸ್ಸಿನಿಂದ ಉದ್ಭವಿಸಿದವ ನಾನು. ನಿಜ, ಮನಸ್ಸಿಜ ಎಂದು ನನ್ನನ್ನು ಕೊಂಡಾಡುತ್ತಾರೆ. ನನ್ನ ತಂದೆಗೆ ನನ್ನಿಂದಲೇ ಒಂದು ಹೆಸರು, ಮನಸ್ಸಿಜ ಪಿತಾ ಎನ್ನುವ ಹಾಗೆ. ಪ್ರತಿಯೊಬ್ಬ ಮಗನಿಗೆ ಇದೊಂದು ಹೆಮ್ಮೆಯ ವಿಚಾರ. ಹೌದು, ಅಷ್ಟು ಮಾತ್ರವಲ್ಲ, ಹುಟ್ಟಿದವಾಗ ನಾನು ಕೇಳಿದ್ದೆ ಶ್ರೀಹರಿಯಲ್ಲಿ ಕಂದರ್ಪಯಾಮಿ ಜನಕ ಎನ್ನುವ ಹಾಗೆ. ಆಗ ಶ್ರೀಹರಿ ಹೇಳಿದ್ದೇನು, ಪರಶಿವನ ಕುರಿತಾಗಿ ತಪಸ್ಸನ್ನು ಮಾಡು ಮಗನೇ ಎನ್ನುವ ಹಾಗೆ. ಅವರ ಆಜ್ಞೆಯಂತೆ ಪರಶಿವನ ಕುರಿತಾಗಿ ತಪಸ್ಸನ್ನು ಮಾಡಿದೆ. ಸಂತುಷ್ಟ ಮಾನಸನಾದ ಪರಶಿವ ಪಂಚ ಪುಷ್ಪಶರಗಳನ್ನು ನನ್ನ ಕೈಗೆತ್ತಿದ್ದಾನೆ. ಅದರ ವಿಶೇಷತೆ ಏನು? ಪ್ರಪಂಚದಲ್ಲಿ ಅನೇಕ ಮಂದಿ ಬಿಲ್ಗಾರರಿದ್ದಾರೆ. ಅವರೆಲ್ಲ ಮಾಡುವುದೇನು? ಒಂದನ್ನು ಎರಡು ಮಾಡುವುದು. ಆದರೆ ನನ್ನ ಶರಗಳ ಪ್ರಭಾವ ಹಾಗಲ್ಲ. ಎರಡನ್ನು ಒಂದು ಮಾಡಿ ಮತ್ತೊಂದು ಸೃಷ್ಟಿಗೆ ಕಾರಣವಾಗುವುದು. ನನಗೆ 5 ಎಂದರೆ ಬಹಳ ಪ್ರೀತಿ. ನನಗಿರುವುದು ಪಂಚನಾಮಗಳು: ಕಾಮ, ಕಂದರ್ಪ, ಮಾರ, ಮನ್ಮಥ, ಮದನ. ಪಂಚ ಪುಷ್ಪಶರಗಳು: ಅಶೋಕ, ಅರವಿಂದ, ಚೂತ, ನೀಲೋತ್ಪಲ, ನವಮಲ್ಲಿಕ. ಪಂಚ ಗುಣಗಳು: ಉದ್ದೀಪನ, ತಾಡನ, ತಾಪನ, ಸ್ತಕಾನನ ಹಾಗೂ ಮೋಹನ. ಅದಕ್ಕಿಂತಲೂ ನನಗೆ ಪ್ರಿಯವಾದದ್ದು ಯಾವುದು ಅಂತ ಕೇಳಿದರೆ ಅದು ಈ ಪ್ರಪಂಚದಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ವಿಚಾರ. ಹೇಳುವುದು ಹೇಗೆ ಎಲ್ಲರೂ? ರತಿಯ ಮೇಳದಲ್ಲಿರ್ಪ ಕಾಮನು. ನಿಜ, ಕಾಮ ಎಲ್ಲಿದ್ದಾನೆ ಅಂತ ಕೇಳಿದರೆ ಅದು ರತಿಯ ಮೇಳದಲ್ಲಿಯೇ ಇರುವುದು. ನಿನ್ನೊಂದಿಗೆ ಇರಬೇಕು, ನಿನ್ನ ಬಳಿ ಮಾತನಾಡಬೇಕು, ನಿನ್ನ ಮಾತುಗಳನ್ನು ಆಲಿಸಬೇಕು, ಈ ರೀತಿಯ ಬಯಕೆಗಳು ನನ್ನದು. ಆದರೆ ಇಂದು ನಾವು ಮಾತ್ರ ಇರುವುದು ಅಂತ ಎನಿಸಿದ್ದು ನಾನು. ಏನು ಹೊಸ ಶಬ್ದ? ಯಾರದು? ಏನು? ಯಾರು ಪರಿಚಿತರಾದಂತಹ ಸ್ವರ. ಹೌದು, ಒಳಗೆ ಕರೆಸಿ ಮಾತನಾಡಿಸೋಣವೇ? ಹಾಗೆ ನನ್ನ ಭಕ್ತರು ಇರುತ್ತಾರೆ, ಹಾಗೆ ಹೋಗುತ್ತಾ ನನ್ನ ನಾಮ ಭಜನೆಯನ್ನು ಮಾಡ್ತಾ ಹೋಗುತ್ತಾ ಇರುತ್ತಾರೆ. ಆದ್ರೆ ಇದು ಏನೋ ಪರಿಚಿತವಾದಂತಹ ಸ್ವರ. ನಾನು ಹೇಳಿದ್ರೆ ಯಾರಿಗೆ ಗೊತ್ತಾಗುತ್ತದೆ?